ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕ್ಷೇತ್ರದ ವಿವಿಧ ಗ್ರಾಮಗಳ ದಲಿತ ಕುಟುಂಬಗಳಿಗೆ ಕಳೆದ 50 ವರ್ಷಗಳಿಂದ ವಸತಿ ಹಾಗೂ ನಿವೇಶನ ಸೌಲಭ್ಯ ಸಿಗದೆ ವಂಚಿತರಾಗಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರ ಸೆಟ್ ಜನಸಂಪರ್ಕ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ವಿಶೇಷವಾಗಿ ಕೃಷ್ಣಾ ನದಿ ಪಾತ್ರದ ಯಕ್ಷಂತಿ ಗ್ರಾಮದ ದಲಿತ ಸಮುದಾಯದವರು ಪ್ರತಿ ವರ್ಷ ಪ್ರವಾಹದ ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಜಿಲ್ಲಾಡಳಿತ ಪ್ರತಿ ಬಾರಿ ನೀಡುವ ಭರವಸೆ ಸುಳ್ಳಾಗಿದೆ. ಶಾಸಕರೇ ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದರೂ ಕೂಡ ಅಂಬೇಡ್ಕರ್ ಬಸವ ಅಥವಾ ಪ್ರಧಾನಮಂತ್ರಿ ಆವಾಸ ಯೋಜನೆಯ ವಸತಿ ಕಲ್ಪಿಸದೇ ಇರುವುದು ವಿಷಾದನೀಯ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಹಾಪುರ ನಗರದ ಮಾದರಿಯಲ್ಲಿ ಯಕ್ಷಂತಿ, ಅನವಾರ, ಹಯ್ಯಾಳಕೆ, ಬೊಮ್ಮನಹಳ್ಳಿ, ಮಾಲಹಳ್ಳಿ, ಐಕೂರು, ಟಿ ವಡಗೇರ್ ಹಾಗೂ ತುಮಕೂರು ಗ್ರಾಮಗಳ ನಿವೇಶನ ರಹಿತ ದಲಿತರಿಗೆ ವಸತಿ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಸಂದರ್ಭದಲ್ಲಿ ಪ್ರಮುಖ ಬೇಡಿಕೆಗಳನ್ನು ಕೂಡ ಶಾಸಕರ ಮುಂದೆ ಇಡಲಾಯಿತು. ಯಕ್ಷಂತಿ ಸೇರಿದಂತೆ ವಂಚಿತ ಗ್ರಾಮಗಳ ದಲಿತ ಕುಟುಂಬಗಳಿಗೆ ತಕ್ಷಣವೇ ನಿವೇಶನ ಹಾಗೂ ವಸತಿಯನ್ನು ಒದಗಿಸಬೇಕು. ಹತ್ತಿಗೂಡರ್ ಸರ್ವೆ ನಂಬರ್ 62ರ ಒಟ್ಟು 25 ಎಕರೆ ಜಮೀನಿನ ಮಾಲೀಕರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಒಪ್ಪಿಗೆ ನೀಡಿ 4 ವರ್ಷಗಳಾಗಿದ್ದರೂ ಜಿಲ್ಲಾಧಿಕಾರಿಗಳು ಭೂಮಿ ಹಂಚಿಕೆ ನಡೆಸ್ತಾ ಇಲ್ಲ. ಶಾಸಕರು ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಭೂಮಿ ಹಂಚಿಕೆ ಮಾಡಿಸಬೇಕಂತ ಒತ್ತಾಯಿಸಿದರು. ಯಕ್ಷಂತಿ ಗ್ರಾಮಕ್ಕೆ ಅಂಬೇಡ್ಕರ್ ಭವನ ಮಂಜೂರು ಮಾಡಬೇಕು ಮತ್ತು ರೈತರ ಜಮೀನುಗಳಿಗೆ ರಸ್ತೆ ಸುಧಾರಣೆ ಮಾಡಬೇಕು. ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಹಾಗೂ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಆಗ್ರಹಿಸಿದರು. ಇದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು, ಶಾಸಕರು ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿರಂತರ ಹಾಗೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಚೆನ್ನಾರೆಡ್ಡಿ ಹತ್ತಿಗೂಡರ್ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ತಿಳಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಮುಖಂಡರಾದ ನಿಂಗಣ್ಣ ಕರಡಿ, ಸಿದ್ದಣ್ಣ ಹೊಸಮನಿ, ದೇವಪ್ಪ ಅನಸೂರು ಹಾಗೂ ಮಹಿಳಾ ಮುಖಂಡರಾದ ಮರಿಯಮ್ಮ ಹೊಸಮನಿ, ಮಾಳಮ್ಮ ಹತ್ತಿಗೂಡೂರ್, ಶಿವಮ್ಮ ಹತ್ತಿಗೂಡೂರ್, ಮಹಾಲಕ್ಷ್ಮಿ, ಮಲ್ಲಮ್ಮ ಕೊಂಗೋಡಿ, ಲಕ್ಷ್ಮೀ ಅನವಾರ್ ಸೇರಿದಂತೆ ನೂರಾರು ಗ್ರಾಮೀಣ ಮಹಿಳೆಯರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಶರಣರೆಡ್ಡಿ ಹತ್ತಿಗೂಡೂರ್. ಈ ಮನವಿ ಸ್ವೀಕರಿಸಿದ ಮಾನ್ಯ ಶಾಸಕರು ಈ ಪ್ರತಿಭಟನೆ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ ಕೇಳಿಕೊಳ್ತೀನಿ. ಅಧ್ಯಕ್ಷೆ ಎಲ್ಲ ನನ್ನ ಬಂಧು ಬಾಂಧವರು, ಈಗಾಗಲೇ ಹೇಳಿದಂಗೆ ನಾನು ಸಿ ಇ ಅವರಿಗೆ ಮಾತಾಡಿದ್ದೀನಿ. ಈ ವಿಷಯ ನನಗೆ ನಿನ್ನೆ ಗೊತ್ತಾಗೋದು. ಸಿ ಇ ಅವರು ಈ ಕೃಷ್ಣಾ ಗ್ರಾಮದ ಬಗ್ಗೆ ಹೇಳಿದ್ರದಾಗ ಹೇಳಿದ್ರು. ಅದು ಈಗಾಗಲೇ ಮನೆಗಳು ಏನೇನು ಬಂದಿದ್ರೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಬಂದಿದ್ದವು, ಅವು 3 ವರ್ಷದ ಮೊದಲು ಸರ್ಕಾರ ಮಾಡಿತ್ತು. ಈಗ ಯಾರಿಗಾನ ಹಳ್ಳಿಯಲ್ಲಿ ಹಂಚಿಕೆ ಆಗಿದ್ದು ಅಂದರೆ 3 ವರ್ಷ ಮೊದಲು ಬಂದಂಥ ಪ್ರಧಾನಮಂತ್ರಿ ಯೋಜನೆಯಲ್ಲೇ ಹಂಚಿಕೆ ಆಗಿರ್ತಾವೆ. ಆ ಲಿಸ್ಟು ಮೊದಲೇ 3 ವರ್ಷದ ಮೊದಲಾಗಿದೆ. ಆ ಮೊದಲು ಆದದ್ರಲ್ಲೇ ಮನೆ ಕೊಟ್ಟಾರ ಹೊರತಾಗಿ ಈ ಹೊಸದಾಗಿ ನಮ್ಮ ಸರ್ಕಾರ ಬಂದಮೇಲೆ ಯಾವ ಮನೆ ಆಗಿಲ್ಲ, ಯಾವ್ದು ಲಿಸ್ಟು ಆಗಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ನಾವು ಮಾತು ಕೊಟ್ಟಿವಿ ನಿಮ್ಗೆ. ನಮ್ಮ ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಮನೆ ಕೊಡ್ತಾರೆ, ಎಲ್ಲ ಕಡೆ ಮನೆ ಕೊಟ್ಟರೆ ನಿಮಗೂ ಮನೆ ಸಿಗ್ತಾವೆ. ಅದು ಆವಾಗ ಇದರಲ್ಲಿ ಇನ್ನೊಂದು ಪಾಯಿಂಟು, ಶಾಸಕರ ಅಧ್ಯಕ್ಷರು ಇರ್ತಾರೆ. ಶಾಸಕರ ಅಧ್ಯಕ್ಷರು ನಮ್ಮ ಮನೆಗಳು ಬಂದ ಹೌಸಿಂಗ್ ಕಮಿಟಿ ನಾನು ಅಧ್ಯಕ್ಷ ಇರ್ತಿಲ್ಲ ಅಂತಿಲ್ಲ. ಮನೆಯೇ ಬಂದಿಲ್ಲ ಅಂದಮೇಲೆ ಅಧ್ಯಕ್ಷರ ಪ್ರಶ್ನೆನೇ ಬರೋದಿಲ್ಲ. ಮನೆ ಬಂದಾಗ ಅಧ್ಯಕ್ಷ ಬರಾಬರಿ ನಾನು ಯಾರಿಗೆ ಮನೆ ಇಲ್ಲದವ್ರಿಗೆ ಸೂರು ಮಾಡಿಸ್ಕೊಡ್ತಂಥ ವ್ಯವಸ್ಥೆ ನಾನು ನಿಮಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಇದರಲ್ಲಿ ಇದು ಸರ್ವೆ ನಂಬರ್ದು ಹೇಳಿರಿ, ಇದನ್ನು ಡಿ ಸಿ ಆರ್ ಸಂಘಟನೆ ಮಾತಾಡಿ ಇದ್ರದ್ದು ಏನಿದ್ರು ಇದ್ರ ಬಿಡುಗಡೆ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಯಕ್ಷಂತಿ ಗ್ರಾಮದ ರೈತರ ಜಮೀನಿನ ಬಗ್ಗೆ ಮೊನ್ನೆ ಒಂದು ಸಾರಿ ಬಂದಾಗ ನಮ್ಮ ಹೆಣ್ಮಕ್ಳು ತಾವೆಲ್ಲ ಬಂದಾಗ ಬರ್ಸೀನಿ. ಈ ವರ್ಷ 26 ಬಜೆಟ್ ಬಂದಿಲ್ಲ. 26 ಬಜೆಟ್ ಬಂದಮೇಲೆ ಮೊದಲನೇ ಪ್ರಾತಿನಿಧ್ಯ ಯಕ್ಷಂತಿ ಗ್ರಾಮದ ರೋಡಿಗೆ ಮಾಡಿಸ್ಕೊಡ್ತೀನಿ. ದಲಿತ ಕುಟುಂಬಗಳ ಅಂಬೇಡ್ಕರ್ ಭವನ ಇದನ್ನು ಮಾದೇವಪುರಿಗೆ ಮಾತಾಡಿ ಸ್ಪೆಷಲ್ ಲೆಟರ್ ಕೊಟ್ಟು ಆದಷ್ಟು ಇದನ್ನು ಮಾಡಿಸ್ಕೊಡ್ತೀನಿ. ಯಕ್ಷಂತಿ ಗ್ರಾಮದ ನಿವೇಶನ ವಸತಿ ಸೌಲಭ್ಯ ಯಾವ್ಯಾವ ಬಂದರೂ ನೀವು ಎಷ್ಟು ಹೂ ಕೊಟ್ಟಿವಿ, ಈ ಊರಿಗೆ ಮೊದಲು ಪ್ರಾತಿನಿಧ್ಯ ಕೊಟ್ಟು ನಿಮ್ಗೆಲ್ಲರಿಗೆ ಕೊಟ್ಟ ಮೇಲೆ ಬೇರೆ ಇದನ್ನು ಕೊಡ್ತೀವಿ. ಮತ್ತೇನಿದ್ರೆ ತಾವು ಕೇಳೋದು ಅನಿವಾರ್ಯ ಸರ್. ಅಂಬೇಡ್ಕರ್ ಲೈಟ್ ಇದೊಂದು ಹೇಳಿದ್ರಲ್ಲ ಸರ್, ಒಂದು ನಿಮಿಷ, ಅದೊಂದು ಲೈಟ್ ಅರ್ಧ ನನ್ನ ಕಾನ್ಸ್ಟಿಟ್ಯೂನ್ಸಿ ನೋಡಿ ಒಂದು ಸುಮಾರು ಒಂದು 125 150 ಅಂತೇಳಿ 50-60 ಲೈಟ್ ಆಗಿದೆ. ಪೂರ್ತಿನ ಊರಿಗೆ ಆಗಿಲ್ಲ. ಸರ್ಕಾರ ಅದು ಲೈಟ್ಗಳ ಸಲ ನಿಂದಿಸೋದು. ಈ ಸಾರಿ ಲೈಟ್ ಬಂದಾಗ ಇನ್ನು ಉಳಿದ ಊರುಗಳು ಇರ್ತಾವೆ, ಎಲ್ಲ ಒಂದೇ ಸತ್ತಿಗೆ ನಾವು ಪೂರ ಲೈಟ್ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾಡಿಸ್ಕೊಡ್ತೀವಿ. ಅರ್ಧ ಆಗಿದೆ, ಅರ್ಧ ಹೋಗವ. ಈ ಸರ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಹೇಳಿ ಮಾತಾಡೋ ನಿವೇಶನ ಇಲ್ಲ, ವಸತಿ ಇಲ್ಲ ರೀ ಸರ್. ಹಳ್ಳಿ ಗ್ರಾಮೀಣ ಪ್ಲಸ್ ಇರೋ ಸ್ವಲ್ಪ ಜಾಗದಲ್ಲೇ 3-4 ಕುಟುಂಬಗಳು ಜೀವನ ಸಾಗಿಸೋಕೆ ಭಾಳ ಅಂತಂದ್ರೆ ಕಚ್ಚಾಡ್ತಿದ್ದಾರೆ. ಜೀವನ ಸಾಗಲು ಭಾಳ ಕಷ್ಟ ಇದೆ.
ಮತ್ತು ಅನಿವಾರ್ಯವಾಗಿ ಕೆಲವು ರೈತರಿಗೆ ಬೋರ್ವೆಲ್ ನೀರಿಲ್ಲ, ಅದರಿಂದ ವಲಸೆ ಹೋಗ್ತಕ್ಕಂಥ ಕೆಲಸ ಭಾಳ ಇದೆ ಸರ್. ಅದರಿಂದ ನೀವು ಇದು ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಟ್ರಿ ಅಂತಂದ್ರೆ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಸರ್. ಈಗ ST ಸ್ಕೀಮ್ ಮೇಲೆ ಯಾರೇ ಅರ್ಜಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಜಿ ಕೊಟ್ಟಿದ್ರೆ ಅಂದ್ರೆ ಅವ್ರಿಗೆ ನಾನೆಲ್ಲ ಲೆಟ್ರ್ ಕೊಟ್ಟಿದ್ದೆ. ಯಾರು ಕೊಟ್ಟಿಲ್ಲ ಅವ್ರು ಕೊಡ್ರಿ, ನಾನು ಮತ್ತೆ ಲೆಟ್ರ್ ಕೊಟ್ಟು ಆದಷ್ಟು ಗೋಸ್ಕರ ಅದು ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಮನೆಗಳ ಬಗ್ಗೆ ಮನೆ ಬಂದಾಗ ನಿಮ್ಗೆಲ್ಲರಿಗೂ ಮನೆ ಸಿಗ್ತದೆ. ಮನೆಯೇ ಬಂದಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮಗಂತ ಏನೋದ್ರಲ್ಲಿ ಭೇದ ಭಾವ ಮಾಡಿಲ್ಲ, ಏನಿಲ್ಲ. ಕರ್ನಾಟಕದಲ್ಲೇ ಮನೆ ನಮ್ಮ ಸರ್ಕಾರ ಯಾರಿಗೂ ಕೊಟ್ಟಿಲ್ಲ, ಸಿಂಗಲ್ ಮನೆ ಕೊಟ್ಟಿಲ್ಲ, ಒಂದೇ ಒಂದು ಮನೆ ಕೊಟ್ಟಿಲ್ಲ. ಮನೆ ಬಂದಾಗ ನಾವು ನೀವು ಮನೆ ಮಾಡಿಸ್ಕೊಡ್ತೀನಿ. ಈ ಗಂಗಾ ಕಲ್ಯಾಣಕ್ಕೆ ಯಾರು ಅರ್ಜಿ ಹಾಕಿಲ್ಲ ಅವ್ರು ದಯಮಾಡಿ ಅರ್ಜಿ ಹಾಕಿ ನಾವು ಗೋಸ್ಕರ ಸಮಸ್ಯೆ ಮಾತಾಡಿ ಗಂಗಾ ಕಲ್ಯಾಣ ಯೋಜನೆ ಮಾಡಿಸ್ಕೊಡೋ ಪ್ರಯತ್ನ. ಈಗ ಹಳ್ಳಿಗಳಲ್ಲಿ ನಿವೇಶಕರಿಸಿದಂಥ ಕೆಲಸ ಆಗ್ಬೇಕು ಸರ್. ನಿವೇಶನದ ಹೇಳಿದ್ದೆ ನಾನು ಈಗ ಹೇಳೋದು ಅಲ್ಲ, ನೀರಿಂದ ಹೇಳಿ ಗಂಗಾ ಕಲ್ಯಾಣ ಯೋಜನೆ ಹೇಳಿ ಮನೆ ಮಾಡಿಕೊಡ್ತೀವಿ. ಹೌದು ಸರ್. ಈಗ ಇನ್ನೊಂದು ಮತ್ತೆ ರೈತರ ಜಮೀನುಗಳಕ್ಕೆ ಹಳ್ಳಗಳು ಇದ್ದಲ್ಲಿ ಸಿಡಿ ನಿರ್ಮಾಣಗಳು ಆಗ್ಬೇಕು ಸರ್, ರಸ್ತೆ ಧರಣಗಳು ಆಗ್ಬೇಕು. ಸ್ವಲ್ಪ ತಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಸರ್. ಯಾವ ಊರೇ ಅಂದ್ರೆ ನಾನು ಹೇಗೆ ಹೇಳ್ತೀನಿ ಯಕ್ಷಿಂತ ಗ್ರಾಮದಲ್ಲಿ ಸರ್ ನಾವು ತಾವು ಇಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹಂಗೆ ಸರ್, ರಸ್ತೆ ಸುಧಾರಣೆಗಳು ಆಗ್ಬೇಕು ಸರ್. ರೈತರ ಜಮೀನುಗಳು ಹೋಗಿ ದಾರಿ ಅನುಕೂಲ ಇಲ್ಲಾರ್ದಂಗೆ ಆಗುತ್ತೆ ಸರ್. ಈಗ ಎಲ್ಲ ಊರುಗಳಲ್ಲಿ ಮಳೆ ಬಂದಾಗ ಕೆಸರಾಗಿ ದಾರಿ ಎಲ್ಲ ಸರ್ ಯಾವಾಗ ಭೀ ಪಕ್ಕ ಒಂದು 60-70 ಕುಟುಂಬಗಳು ಅಲ್ಲಿ ಜಮೀನು ಐತೆ ಅಲ್ಲಿ ಹೋಗುತ್ತೆ. ಇಲ್ಲ ಸರ್ ಮಳವಳ್ಳಿ ಏನಾಗಿದಪ್ಪ, ಮಳವಳ್ಳಿ ಸಡಕೆ ಮಾಡಿಸಿಲ್ಲ, ಹುಳಸೂರು ಮಳವಳ್ಳಿ ರೋಡ್ ಅದು ಸರ್ ಅದು ಹೈವೇ ರೋಡ್ ಐತಿ. ನಮ್ಮ ದಾರಿ ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು 60 ತಕ್ಕಂತ ಬಂಡಿ ಹೋಗಕ್ಕೆ ಸಾರ್ವಜನಿಕ ರಸ್ತೆ ಇಲ್ಲ ಮಾರ್ಗ ಸರ್, ಒಂದು ಮಾರ್ಗ ಅದ, ಒಂದು ಮಾರ್ಗ ನಮ್ದು ಬರ